ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಪರಂಗಿಪೇಟೆಗೆ ಬಂದಿದೆ. ದುಷ್ಕರ್ಮಿಗಳನ್ನ ಅರೆಸ್ಟ್ ಮಾಡಬೇಕು ಅಂತ ಇವರು ಆಗ್ರಹಿಸಿದ್ದಾರೆ. ಕೆಲವೊಂದು ಕಡೆಗೆ ಆಂಬ್ಯುಲೆನ್ಸ್ಗೂ ಕೂಡ ತಡೆಯೊಡ್ಡಲಾಗಿದೆ. ಪರಂಗಿಪೇಟೆಯಲ್ಲಿ ಆಂಬ್ಯುಲೆನ್ಸ್ಗೆ ತಡೆಯೊಡ್ಡಿ ದುಷ್ಕರ್ಮಿಗಳನ್ನ ಬಂಧಿಸಿ ಅನ್ನುವಂತ ಆಗ್ರಹವನ್ನು ಮಾಡಲಾಗಿದೆ. ಇನ್ನು ಮಂಗಳೂರಿನ ಬಗ್ಗೆ ಮಾತಾಡಬೇಕು. ಮಂಗಳೂರಿನಲ್ಲಿ ಎಷ್ಟರ ಮಟ್ಟಿಗೆ ಸೇಡಿನ ಕೊಲೆಗಳ ಆಗ್ತವೆ ಅಂತ. ಕೊಳತಮಜಲು ಗ್ರಾಮವನ್ನು ತಲುಪಿದೆ ಪಾರ್ಥಿವ ಶರೀರ. ಮಸೀದಿ ಜಾಗದಲ್ಲಿ ಅಬ್ದುಲ್ ಅಂತ್ಯಕ್ರಿಯೆ ನಡೆಯುತ್ತಂತೆ. ಅಬ್ದುಲ್ ರೆಹಮಾನ್ ಅಂತ್ಯಕ್ರಿಯೆ ನಡೆಯುತ್ತೆ ಇನ್ನು ಸ್ವಲ್ಪ ಹೊತ್ತಲ್ಲೇ. ಕೊಳತಮಜಲು ಗ್ರಾಮವನ್ನು ಈಗಾಗಲೇ ಮೃತದೇಹ ತಲುಪಿದೆ. ಅಂತ್ಯಕ್ರಿಯೆಗೆಲ್ಲ ಸಿದ್ಧತೆಗಳೂ ಕೂಡ ಆಗಿವೆ. ನಾವು ತೋರಿಸ್ತಾ ಇದ್ದೀವಿ ಆ ದೃಶ್ಯಾವಳಿಗಳನ್ನು. ಬಿಗಿ ಬಂದೋಬಸ್ತ್ ಜೊತೆಗೆ ಅಬ್ದುಲ್ ಮೃತದೇಹವನ್ನು ಕಳಿಸಿಕೊಡಲಾಗಿದೆ. 3 ಆಂಬ್ಯುಲೆನ್ಸ್ಗಳೇ ಇದ್ದಾವೆ ಅಂತಂದರೆ ನೀವು ಅರ್ಥ ಮಾಡ್ಕೊಳ್ಳಿ ಎಷ್ಟರ ಮಟ್ಟಿಗೆ ಇರಬೇಕು ಅಂತ. ಜೊತೆಗೆ ಸುತ್ತಮುತ್ತ ಪೊಲೀಸ್ ವಾಹನಗಳು, ಜೊತೆಗೆ ನಾವು ನೋಡ್ತಾ ಇದ್ದೀವಿ ಎಷ್ಟು ಜನ ಸೇರಿದ್ದಾರೆ ಅಂತ. ಕೊಳತಮಜಲು ಗ್ರಾಮವನ್ನು ತಲುಪಿದೆ ಅಬ್ದುಲ್ ಮೃತದೇಹ. ಒಂದಾದ ಮೇಲೆ ಒಂದು ಆಗ್ತಿರುವಂತಹ ಕೊಲೆ ಈಗಾಗಲೇ ನೋಡ್ತಾ ಇದ್ದೀವಿ. ಈ ಬಸ್ಗೆ ಕಲ್ಲು ಬಿದ್ದಿವೆ, ಸಂಚಾರಕ್ಕೆ ತಡೆಯೊಡ್ಡಲಾಗಿದೆ, ಅಂಗಡಿ ಮುಂಗಟ್ಟುಗಳು ಬಂದಾಗಿವೆ. ಒಂದು ಲೆಕ್ಕದಲ್ಲಿ ಮಂಗಳೂರು ಬೂದಿ ಮುಚ್ಚಿದ ಕೆಂಡದ ರೀತಿಯಲ್ಲಾಗಿದೆ. ಎಲ್ಲ ಕಡೆಗೂ ಭದ್ರತೆ ಭದ್ರತೆ. ನೋಡಿ, ಬಸ್ಗೆ ಕಲ್ಲು ಬಿದ್ದಿರೋದನ್ನು ನಾವು ತೋರಿಸ್ತಾ ಇದ್ದೀವಿ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.